ಹೊರಗಡೆ ನಮ್ಮ ಪಾಪುನ ಬಿಟ್ಟೋದ್ರೆ ನನ್ನನ್ನು ಮಿಸ್ ಮಾಡ್ಕೊತಾ ಇರ್ತಾನೆ. ಅವ್ನಿಗೇನಾದರೂ ಸರ್ಪ್ರೈಸಿಂಗಾಗಿ ಕೊಡಬೇಕು ಅಂತ ತಗೊಬಂದರೆ ಯಾವಾಗಲೂ ಇದೇ ಗತಿ. ನಾನು ನೋಡಿರೋ ಹಾಗೆ ಆಲ್ಮೋಸ್ಟು ದೇವಸ್ಥಾನಗಳೆಲ್ಲ ಮಂಗಳವಾರ ಶುಕ್ರವಾರ ವೀಕೆಂಡ್ಸ್ ಮತ್ತು ಯಾವುದಾದ್ರೂ ಹಬ್ಬ ಇದ್ದರೆ ರಶ್ ಇರುತ್ತೆ. ಅದರಲ್ಲೂ ಆಷಾಢದಲ್ಲಿ ಕೇಳಲೇಬೇಕಾ, ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಹಾಗೆ ನನ್ನ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ಗೆ ಮನೇಲಿ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ತುಂಬ ರಶ್ ಇರುತ್ತೆ. ಇವತ್ತು ಆಷಾಢ ಅಮಾವಾಸ್ಯೆ ಮೊದಲನೇ ದಿನ ಬೇರೆ. ಸೊ ಹಾಗಾಗಿ ಅಮ್ಮ ಒಬ್ಬರೇ ಹೋಗಬೇಕು, ಇಬ್ಬರು ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿದರು. ಪಾಪು ಕರ್ಕೊಬರೋಣ ಅಂತ ಇದೆ, ಬಟ್ ಈ ರಶಲ್ಲಿ ಅವನ ಸ್ವಲ್ಪ ಹ್ಯಾಂಡ್ಲ್ ಮಾಡೋದು ಕಷ್ಟ ಅಂತೇಳಿ ನಾನು ಅಮ್ಮ ಇಬ್ಬರು ಬಂದ್ವಿ. ಅಮ್ಮ ವರ್ಷ ದೇವಿಗೆ ಸೀರೆ ಉಡಿಸ್ತಾರೆ, ಈ ಥರ ಮಡ್ಲಕ್ಕಿ ಎಲ್ಲ ಕೊಡ್ತಾ ಇರ್ತಾರೆ. ಹಾಗೆ ಇವತ್ತು ಮಡ್ಲಕ್ಕಿ ಕೊಟ್ಟು ಬೆಲ್ಲದ ದೀಪ ಹಚ್ಚೋಣ ಅಂತೇಳಿ ಕರ್ಕೊಬಂದರು. ಅಲ್ಲೂ ಯಾರಿರ್ತಾರೆ ಅವರೆಲ್ಲರಿಗೂ 9 ಜನ 11 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ದೇವಿಗೆ ಆರತಿ ಮಾಡ್ಕೊಂಬರೋಣ ಅಂತೇಳಿ ಬಂದ್ವಿ. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಅವ್ರ ಇಷ್ಟಾರ್ಥ ಸಿದ್ಧಿ ನೆರವೇರೋಕ್ಕೆ, ಹಾಗೆ ಒಬ್ರೊಬ್ರಿಗೆ ಅವ್ರ ಇಷ್ಟಾರ್ಥ ನೆರವೇರೋದಕ್ಕೆ ಸೊ ಎಲ್ಲರೂ ದೇವಿಗೆ ಬಂದು ಬೆಲ್ಲದ ದೀಪ ಹಾಗೆ ನಿಂಬೆ ಹಣ್ಣಿನ ದೀಪ ಎಲ್ಲರೂ ಹಚ್ತಾಯಿದ್ರು. ಜನನೂ ತುಂಬ ರಶ್ ಇದ್ದರು, ಬಟ್ ಅವರು ಒಳಗಡೆ ಜಾಸ್ತಿ ಜನನ ಬಿಡ್ತಾ ಇರಲಿಲ್ಲ. ಯಾಕಂದರೆ ಎಲ್ಲರೂ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಹೊಗೆ ತುಂಬಿಕೊಂಡು ಸಫೋಕೇಟ್ ಆಗೋದು ಬೇಡ ಅಂತೇಳಿ ಸೊ ನೋಡ್ಕೊಂಡು ಬಿಡ್ತಾಯಿದ್ರು. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಆನ್ ದ ಟೈಮ್ ಕರೆಕ್ಟಾಗಿ ಬಂದ್ವಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಲೈನಲ್ಲಿ ನಿಂತ್ಕೊಂಡ್ವಿ. ಹಾಗೂ ಹೀಗೂ ಒಳಗಡೆ ಬಂದು ದೇವಿಗೆ ಆರತಿ ಎಲ್ಲ ಮಾಡಿಕೊಂಡು ಸಮಾಧಾನವಾಗಿ ಎಲ್ಲ ಕೂತ್ಕೊಂಡು ಕೇಳಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರಶ್ ಇದ್ರೂ ಏನೋ ಒಂದು ಸಮಾಧಾನ ಸಿಕ್ತು. ನಾವು ಅಂದ್ಕೊಂಡಿದ್ದು ನೀಟಾಗಿ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಬಂದ್ವಲ್ಲ ಅಂತೇಳಿ. ಇನ್ನೊಂದು 2-3 ಮಂತ್ಸಲ್ಲಿ ದೇವಿ ಜಾತ್ರೆಯೂ ಸಹ ಶುರುವಾಗುತ್ತೆ. ಜಾತ್ರೆ ಟೈಮಲ್ಲಂತೂ ಒಳಗೆ ಬರೋಕ್ಕೂ ಕಾಲಿಡೋಕ್ಕಾಗಲ್ಲ, ರೋಡ್ ಮೇಲೂ ಬರೋಕ್ಕಾಗಲ್ಲ. ಸೊ ಯಾವಾಗ ಟೈಮ್ ಇರುತ್ತೋ ಆವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಜಾತ್ರೆ ಆದಮೇಲೆ ಮತ್ತೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅಂದರೆ ಇಯರ್ಲಿ ಒನ್ಸು ನಾವು ಪೂಜೆ ಕೊಡಬೇಕಾ, ಸೀರೆ ಕೊಡಬೇಕಾ, ಸೊ ಆ ಥರ ಕೊಡ್ತಾ ಇರ್ತೀವಿ. ಯಾಕಂದರೆ ನಮಗೆ ಗ್ರಾಮ ದೇವತೆ ಆಗಿದ್ದರಿಂದ. ಹೌದು. ಸೊ ಹಾಗೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹಿಂದೆಗಡೆ ಬಂದು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಸೊ ಇಲ್ಲೇನಷ್ಟು ರಶ್ ಇರಲಿಲ್ಲ. ಅಲ್ಲಿ ಹೇಗೆ ಜನ ಎಲ್ಲ ಪೂಜೆ ಮುಗಿಸ್ಕೊಬರ್ತಿದ್ರು, ಸೊ ಇಲ್ಲೂ ಹಾಗೆ ಬರ್ತಿದ್ರು. ಇಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೇಳಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಬಂದಾಗಿಂದ ಆಟ ಸಾಮಾನು ನೋಡ್ತಾ ಇದ್ದೆ. ಪಾಪು ಕರ್ಕೊಬಂದಿದ್ರೆ ಪಾಪ ಇಷ್ಟರಲ್ಲಿ ನನ್ನನ್ನು ಕೇಳಿರೋನು ಅಂತೇಳಿ ತೊಗೊಳೋದು ಬೇಡ ಅಂತ ಇದ್ದೆ. ಆದರೂ ಮನಸ್ಸು ತಡಿಲಿಲ್ಲ, ಅವನ ಕರ್ಕೊಂಬೇರೆ ಬರಲಿಲ್ಲ ಅಂತೇಳಿ. ಸೊ ತೊಗೊಳ್ಳೋಣ ಅಂತ ಬಂದೆ, ಬಟ್ ಎಲ್ಲ ರೇಟ್ ಜಾಸ್ತಿನೇ ಹೇಳ್ತಿದ್ರು. ಚಿಟ್ಟೆನ ಯಾವಾಗಲೂ ತುಂಬ ಇಷ್ಟಪಡ್ತಾನೆ. ಆವಾಗೆಲ್ಲ ಗೋಡೆ ಗಣಸೋ ಚಿಟ್ಟೆಗಳು ಸಿಕ್ತಿತ್ತು, ಬಟ್ ಇವಾಗ ಸಿಗ್ತಾ ಇಲ್ಲ. ಸರಿ ಅಂತೇಳಿ ಅವನಿಗೆ ಸರ್ಪ್ರೈಸಿಂಗಾಗಿ ಕೊಡೋಣ ಅಂತೇಳಿ ತೊಗೊಬಂದೆ. ಅಪ್ಪ ಮಗ ಇಬ್ಬರು ಆಚೆಗಡೆ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋಗಿದ್ದಾರೆ. ನಾನು ಇನ್ನೂ ಅವನಿಗೆ ತೋರಿಸಿಲ್ಲ, ನೋಡೋಣ ಅಂತೇಳಿ. ಸೊ ಇವತ್ತು ಮಸಾಲೆ ದೋಸೆ ತಿನ್ನೋಣ ಅಂತೇಳಿ ತುಂಬ ಆಸೆ ಆಗಿತ್ತು. ಸೊ ಹಾಗಾಗಿ ಕೆಂಪು ಚಟ್ನಿ ರೆಡಿ ಮಾಡಿಕೊಂಡು ದೋಸೆಗೆ ಹಾಕಿ, ಹಾಗೆ ಈರುಳ್ಳಿ ಕ್ಯಾರೆಟನ್ನು ಜೊತೆಗೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತೇಳಿ ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಮನೆಗೆ ಬಂದಾಗಲೇ ಅರೌಂಡ್ 12 o'clock ಆಗಿತ್ತು. 2 ಅವರ್ ಟೆಂಪಲಲ್ಲೇ ಟೈಮ್ ಆಯಿತು. ಸರಿ ಅಂತೇಳಿ ಬಿಸಿ ದೋಸೆ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಟೈಮ್ ರೆಸ್ಟ್ ತೊಗೊಂಡೆ. ದೋಸೆ ಅಂತೂ ಹೊಟ್ಟೆ ಅಷ್ಟಿದ್ದಕ್ಕೂ ಅದಕ್ಕೂ ಸಖತ್ತಾಗಿತ್ತು. ಒಂದು ಗೀ ರೋಸ್ಟ್ ದೋಸೆ, ಒಂದು ಆನಿಯನ್ ದೋಸೆ, ಒಂದು ಆನಿಯನ್ ಕ್ಯಾರೆಟ್ ದೋಸೆ, 3 ಥರ ಡಿಫ್ರೆಂಟಾಗಿ ದೋಸೆ ಮಾಡ್ಕೊಂಡು ತಿಂದಿದ್ದಾಯಿತು. ಇವನಿಗೋಸ್ಕರ ಆಸೆ ಪಟ್ಟು ತರ್ತೇನೆ, ನನ್ನ ಮಗ ಖುಷಿ ಆಗ್ತಾನೆ, ಅಮ್ಮ ಏನೋ ತಂದ್ಲು ಅಂತೇಳಿ ಆಸೆ ಪಡ್ತಾನೆ ಅಂತ ಅಂದ್ಕೊಂಡ್ರೆ ಯಾವಾಗಲೂ ಹೀಗೆ ಮಾಡ್ತಾನೆ. ಅದನ್ನು ಆಲ್ರೆಡಿ ಒಡೆದಾಕಿ ಪುಸ್ ಅನಿಸಿ ಹೊರಗಡೆ ಹೋಗಿ ನೋಡ್ಬೋದು. ಅವನು JCB ಮತ್ತು ಟಿಪ್ಪರ್ ಹಿಡ್ಕೊಂಡು ಕೂತಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳ ಹತ್ರ ಯಾವುದೂ ಉಳಿಯಲ್ಲ. ಸೊ ಫೈನಲಿ ಕೆಲಸ ಎಲ್ಲ ಮುಗೀತು. ಪಾಪು ಆಟ ಆಡ್ತಿದ್ದಾನೆ. ಸೊ ಅವ್ನು ಒಂದು ಸಲ ಆಟ ಆಡಿ ಮುಗಿಸಿದ್ಮೇಲೆ ಅವ್ನಿಗೆ ಮೈ ತೊಳೆಸಿ ಊಟ ಮಾಡಿ ಮಲಗಿಸಿದ್ರೆ ಸೊ ಇವತ್ತಿನ ದಿನ ಅಂತೂ ಚೆನ್ನಾಗಿತ್ತು. ಎಲ್ಲರಿಗೂ ಆಷಾಢದಲ್ಲಿ ದೇವರು ಏನೇ ಕೇಳಿಕೊಂಡ್ರು ಕೊಡಲಿ ಅಂತೇಳಿ ನನ್ನ ಸೇರಿಸಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೀಗೆ ನೋಡ್ತಾ ಇರಿ ಅಂತೇಳಿ ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೀನಿ. ಹ್ಯಾವ್ ಎ ಗುಡ್ ಡೇ ಟು ಆಲ್. ಥ್ಯಾಂಕ್ ಯು ಆಲ್.